ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕೊನೆಯ ದಿನ. ನಮ್ದು ವಾರಣಾಸಿ, ಅಯೋಧ್ಯ, ಪ್ರಯಾಗ್ರಾಜ್ ಎಲ್ಲ ಟ್ರಿಪ್ ಮುಗೀತು. ಲಾಸ್ಟ್ ದಿನ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಬೆಳಗ್ಗೆ 8 ಗಂಟೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೆಳಗೆ ಬಂದಿದೀವಿ. ಸ್ಪಿರಿಚುವಲ್ ಟ್ರಿಪ್ ಆಗಿತ್ತಿದು. ನೀವೆಲ್ಲ ನೋಡಿದೀರಾ ಅನ್ಕೊಳ್ತೀನಿ ಈ ವಾರಣಾಸಿ ಸೀರೀಸ್. ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ವಾರಣಾಸಿ ಟು ಬ್ಯಾಂಗ್ಳೂರ್ ಟ್ರಾವೆಲ್ ಹೇಗಿರುತ್ತೆ ಅಂತ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಒಬ್ಬಳೆ ಹೋಗ್ತೀಯಾ? ಬ್ರೇಕ್ಫಾಸ್ಟ್ ಅಲ್ಲಿ ಕಾರ್ನ್ಫ್ಲೆಕ್ಸ್ ಇದೆ, ಅದು ಅವಳು ತಿನ್ನಲ್ಲ. ಕಾರ್ನ್ಫ್ಲೆಕ್ಸ್ ತಿನ್ನಲ್ಲ. ಬ್ರೆಡ್, ಜಾಮು ಕೊಡ್ತೀನಿ. ಏನ್ ಬೇಕು ಬಂಗಾರ ನಿಂಗೆ? ಪನ್ನೀರ್ ಕರಿನ, ಇದು ಪೋಹಾ, ಸೇಮಿಯಾ. ನಮ್ಮ ಸ್ಟೇನಲ್ಲೇ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇತ್ತು. ಪ್ರತಿದಿನ ನಾವು ಬೆಳಗ್ಗೆ 4-5 ಗಂಟೆಗೆ ಹೊರಡ್ತಾ ಇದ್ವಿ. ಹಾಗಾಗಿ ಬ್ರೇಕ್ಫಾಸ್ಟ್ ನಾವು ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತಿನ ದಿನ ಮಾತ್ರ ನಾವು ಬ್ರೇಕ್ಫಾಸ್ಟ್ ಮಾಡಿರೋದು. ಇಲ್ಲಿ ಕಡೆ ಸರ್ ಕಾಫಿ, ಟೀ. ಇದು ಟೀ, ಇದು ಕಾಫಿ. ಬಂದಲ್ಲ ಫ್ರೀ ಹೋಗೋ. ಓಡ್ಬೇಡ ಇಲ್ವಾ? ಇಲ್ಲಿ ನೋಡಿ ಬರುತ್ತೆ. ಖುಷಿನಾ? ಏನಕ್ಕೆ? ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಹೋಟೆಲ್ ಚೆಕ್ಔಟ್ ಆಯಿತು. ಡ್ರೈವರ್ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ವಾರಣಾಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ 2.5 hours ಬೆಂಗಳೂರಿಗೆ. ಹೀಗಿತ್ತು ನಮ್ಮ ಪ್ರಯಾಣ. ಅಷ್ಟೇ. ಬಾಯ್ ಮಾಡಬೇಕು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಲ್ಲ, 3 parrots. Parrot. 2 parrots. ನೋಡಿ ಫ್ರೆಂಡ್ಸ್, ಕಾಶಿಯಿಂದ ಹೋಗುವಾಗ ಏನಾದರೂ ಒಂದು ನಮಗೆ ಇಷ್ಟ ಆಗಿರೋ ಐಟಮ್ಸ್ನ ಅಥವಾ ತಿನ್ನೋದನ್ನ ತ್ಯಜಿಸ್ಬೇಕು ಅಂತಾರೆ. ಸೊ ಅದಕ್ಕೆ ನಮ್ಮಮ್ಮ ಬದನೆಕಾಯಿನ ತ್ಯಜಿಸ್ತಾ ಇದ್ದಾರೆ. ಅವ್ರಿಗೆ ಬದನೆಕಾಯಿ ಬಹಳ ಇಷ್ಟ. ಸೊ ಅದು ಅವ್ರು ನಾರ್ತ್ ಕರ್ನಾಟಕ ಅವರು. ಎಣ್ಗಾಯಿ ಪಲ್ಯ, ಚಟ್ನಿ ಎಲ್ಲ ತುಂಬಾ ಇಷ್ಟ. ಅದನ್ನ ತ್ಯಜಿಸ್ತಾ ಇದಾರಂತೆ. ಗೊತ್ತಿಲ್ಲ ಏನ್ ಜ್ಞಾಪಕ ಇರುತ್ತೋ ಇಲ್ಲೋ ಅಂತ. ನೀನೇನೋ ತ್ಯಜಿಸ್ತೀಯ? ಅಜ್ಜಿನ್ ಬಿಟ್ಟೋಗೋಣ ಅಂದೆ, ಅದಕ್ಕೆ ಆಂಗ್ರಿ ಆಗೋಣ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀವಿ. ವಿ ಆರ್ ಗೋಯಿಂಗ್ ನೌ. ಸೊ ಇಲ್ಲಿ ವಾರಣಾಸಿ ಏರ್ಪೋರ್ಟ್ ಹತ್ರ ಫೋಟೋ ತಗೊಳ್ಳೋಣ ಅಂತ. ಗುಲ್ಕ್ ಅಲ್ಲೋಗ, ಗುಲ್ಕ್ ನಮಸ್ಕಾರ ಮಾಡ್ತಾ ಇತ್ತು. ನಂದು ಇಸ್ ಗೋಯಿಂಗ್ ಇನ್ ಬನಾರಸ್ ಸ್ಪೆಷಲ್ ಪೇಡ ಅಂತ. ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಇದನ್ನ ತಗೊಂಡಿದ್ದೀವಿ. ಲಾಲ್ ಪೇಡ. ಫೈನಲಿ ನಮ್ಮ ಯಾತ್ರಾ ಮುಗೀತು. ತೀರ್ಥ ಯಾತ್ರೆ. ನಮ್ಮ ಗುಲ್ಕುನು ತೀರ್ಥ ಯಾತ್ರೆ ಮಾಡ್ತು ವಾಪಸ್ ಹೋಗ್ತಾ ಇದೀವಿ ಬೆಂಗಳೂರಿಗೆ. ಬಹಳ ಇದಾವ ನೋಡಕ್ಕೆ. ಖಾಲಿದೆ ಅಥವಾ ಆಮೇಲೆ ನಾವು ಫಸ್ಟ್ ಬಂದೀವಾ? 34 ನೋಡೋಣ ಬರ್ತಾರೆ.
ರೀಚ್ ಆದ್ವಿ ನಾವು 2:45 ಮಧ್ಯಾಹ್ನ. ನಮ್ಮ ಬ್ಯಾಗ್ ಎಲ್ಲಿದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬ್ಯಾಗಲ್ಲಿ ಕಂಡಿಡಿ ಆ ಕಡೆಯಿಂದ ಬರುತ್ತಾ ಇದು ಇನ್ನೊಂದು ಹಿಡಕ್ಬೇಕು. ಒನ್ ಮೋರ್ ಇದೆ. ಗುಡ್ ಜಾಬ್. ಸೊ ಬ್ಯಾಗ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಇವಾಗ ಆಚೆ ಹಂಗ್ರಿ ಆಗಿದೆ. ಒನ್ ಮೋರ್ ಇಲ್ಲ, ಇಷ್ಟ 4 ಬ್ಯಾಗು. ಹಂಗ್ರಿ ಆಗಿದೆ. ಹೋಗ್ಬಿಟ್ಟು ಆಚೆ ಏನಾದರೂ ತಿನ್ಕೊಂಡು ಕ್ಯಾಬ್ ತಗೊಂಡು ಮನೆಗೆ ಹೋಗಿ ಅಲ್ಲಿಂದ ದಾವಣಗೆರೆಗೆ ಹೋಗ್ಬೇಕು. ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟೇ ಸೂಪರ್. ಬ್ಯಾಂಗ್ಳೂರ್ ಏರ್ಪೋರ್ಟ್ ನೋಡಿದ್ರೆ ಏರ್ಪೋರ್ಟಲ್ಲಿ ಇದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ವಾರಣಾಸಿ ಏರ್ಪೋರ್ಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಷ್ಟೇ, ಬ್ಯಾಂಗ್ಳೂರಿಗೆ ಬಂದ್ವಿ. ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಹೊಟ್ಟೆ ಹಸಿವಾಗಿದೆ. ಸೊ ಇವಾಗ ತಿಂತಾ ಇದ್ದೀವಿ. ಎಲ್ಲ ಯಾರ ಮನೆಯಲ್ಲಿದ್ದೀಯಾ? ಸೊ ನನ್ನ ತಮ್ಮನ ಮನೆಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ದಾವಣಗೆರೆಗೆ ಹೊರಡ್ಬೇಕು. ಅಲ್ಲಿ ಒಂದ್ ಸ್ವಲ್ಪ ಟೀ ಕಾಫಿ ಎಲ್ಲ ಕುಡಿದು ರೆಸ್ಟ್ ಮಾಡಿ ದಾವಣಗೆರೆಗೆ ಹೊರಡ್ತೀವಿ. ಇಲ್ಲಿ ನೋಡಿ ನಮ್ಮ ಪೆಪ್ಸಿ ಇಲ್ಲೇ. ಅರಿಯಾದ್ನಾಗೆ ಗಿಫ್ಟ್ ಸಿಕ್ತು. ಸೊ ಫುಲ್ ಹ್ಯಾಪಿ. ಅರಿಯಾದ್ನ ಏನ್ ಸಿಕ್ತು ತೋರ್ಸು. ಅವ್ರ ಅತ್ತೆ ಗಿಫ್ಟ್ ತಂದು ಕೊಟ್ಟಿದ್ದಾರೆ ಅವಳಿಗೆ. ಕಿಚನ್ ಸೆಟ್ ಅನ್ಸುತ್ತೆ. ಕಿಚನ್ ಸೆಟ್ ಸ್ಟ್ಯಾಂಡ್ ಇದೆ ಗೊತ್ತಾ. ಆಮೇಲೆ ಊರಿಗೆ ಹೋದ್ಮೇಲೆ ಫಿಕ್ಸ್ ಮಾಡ್ಕೊಡ್ಬೇಕು. ಓಕೆ, ಪಪ್ಪ ಫಿಕ್ಸ್ ಮಾಡ್ಕೊಡುತ್ತೆ. ನೋಡಿ, ಇವಾಗ ನಾವು ನಮ್ಮ ಪೆಪ್ಸಿನ ಕರ್ಕೊಂಡು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ರಾತ್ರಿ 11 ಗಂಟೆಗೆ ದಾವಣಗೆರೆಗೆ ರೀಚ್ 12 ಗಂಟೆಗೆ ದಾವಣಗೆರೆ ರೀಚ್ ಆಗ್ತೀವಿ. ಸೊ ಮಧ್ಯ ಇಲ್ಲಿ ಇಳ್ಕೊಂಡ್ಬಿಟ್ಟು ಊಟ ಮಾಡಿಕೊಂಡು ರೀಚ್ ಆಗೋದು 12:30 ಆಗುತ್ತೆ. ಅಲ್ಲಿಗೆ ನಮ್ಮ ಜರ್ನಿ ಮುಗಿಯುತ್ತೆ ಸದ್ಯಕ್ಕೆ. ಹೋಪ್ ನಿಮಗೆ ಈ ಸೀರೀಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾನು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನನಗೆ ಬೇಕು ಟ್ರಯಾಂಗಲ್ ದೋಸೆ. ನೋಡಿ ಟ್ರಯಾಂಗಲ್ ದೋಸೆ. ಟ್ರಯಾಂಗಲ್ ದೋಸೆ ಬರ್ತ್ಡೇ ಕ್ಯಾಪ್ ಇದ್ದಂಗಿದೆ ನೋಡಿ.